ಭಕ್ತಾಭೀಷ್ಟಪ್ರದೋ ವಿಷ್ಣು ಪುಲಿಂದ ಮುನಿಭೂಜಿತ ಕುಲತ್ರಯ ಸಮುದ್ಧರ್ತ ವರದೋಸ್ತು ನಿರಂತರಂ. ಕೊಡಂಗಳ ಶ್ರೀ ಮಹಾವಿಷ್ಣುದೇವರ ಎಲ್ಲ ಭಕ್ತರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ, ಶ್ರೀ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಪ್ರಗತಿಯಲ್ಲಿದೆ. ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿಯೊಂದು ಹಂತವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ನಿರ್ಮಾಣ ಕಾರ್ಯದ ಬಗ್ಗೆ ತುಂಬ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದೊಂದು ಹಂತವನ್ನು ನಾವು ತಲುಪಿದಾಗಲೂ ಮುಂದಿನ ಹಂತದ ಬಗ್ಗೆ ಎಲ್ಲ ಭಕ್ತರಿಗೆ ಅದರ ಹಿನ್ನೆಲೆಯನ್ನು, ಔಚಿತ್ಯವನ್ನು ತಿಳಿಸಿಕೊಡಬೇಕು ಎನ್ನುವ ಉದ್ದೇಶದಿಂದ ಈ ಮಾತುಗಳನ್ನು ನಿಮಗೆ ತಲುಪಿಸ್ತಾ ಇದ್ದೇವೆ. ದೇವರ ಪ್ರತಿಷ್ಠೆ ಎನ್ನುವಂಥದ್ದು, ವ್ಯಾಪ್ತನಾಗಿರುವಂತಹ ದೇವರು ನಮ್ಮ ಅನುಗ್ರಹಕ್ಕೋಸ್ಕರ ಒಂದು ಸ್ಥಳದಲ್ಲಿ ಶಾಶ್ವತವಾಗಿ ಇರ್ತಾನೆ ಎನ್ನುವ ದೃಷ್ಟಿಯಿಂದ ಋಷಿಗಳು ರೂಪಿಸಿದ ಅರ್ಚನೆಯ ಒಂದು ಭಾಗ. ನಾವು ನಿರಂತರವಾಗಿ ದೇವರನ್ನು ಅರ್ಚಿಸಬೇಕು. ಅರ್ಚಿಸಲಿಕ್ಕೆ ಒಂದು ಪ್ರತೀಕ ಬೇಕು. ಆ ಪ್ರತೀಕ ಎನ್ನುವಂಥದ್ದು ಸ್ಥಿರ ಮತ್ತು ಛಲ ಅಂತ ಎರಡು ರೀತಿಯಲ್ಲಿ ಇರ್ತದೆ. ಛಲ ಪ್ರತೀಕವನ್ನು ನಾವು ಹೋದಲ್ಲಿ ಧರಿಸಿಕೊಂಡು ಹೋಗಬಹುದು, ಹಿಡಿದುಕೊಂಡು ಹೋಗಬಹುದು, ಅಲ್ಲಿ ಅರ್ಚನೆ ಮಾಡಬಹುದು. ಆದರೆ ನಮ್ಮನ್ನು ಧಾರಣೆ ಮಾಡುವ ದೇವರು ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಂತು ನಮ್ಮೆಲ್ಲರನ್ನು ಅಲ್ಲಿಗೇ ಸೆಳೆಯುವ ವ್ಯವಸ್ಥೆ, ಅದು ಸ್ಥಿರ ಪ್ರತೀಕದ ವ್ಯವಸ್ಥೆ. ಅದಕ್ಕೋಸ್ಕರ ಒಳ್ಳೆಯ ಸ್ಥಳವನ್ನು ನೋಡಿ ಅಂತಹ ಸ್ಥಳದಲ್ಲಿ ಭೂಪರಿಗ್ರಹಾದಿಗಳನ್ನು ಮಾಡಿ ಆಲಯವನ್ನು ವಿಧಿವತ್ತಾಗಿ ನಿರ್ಮಾಣ ಮಾಡಿ ಆ ಆಲಯದ ಒಳಗೆ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಪ್ರತಿಷ್ಠಾ ಸ್ಥಾನವನ್ನು ಗುರುತಿಸಿ ಆ ಪ್ರತಿಷ್ಠಾ ಸ್ಥಾನದಲ್ಲಿ ದೇವರ ಬಿಂಬವನ್ನು ವಿಧಿವತ್ತಾಗಿ ಪ್ರತಿಷ್ಠೆ ಮಾಡಿ ತ್ರಿಕಾಲದಲ್ಲಿ ಅರ್ಚನೆ ಮಾಡಿಕೊಂಡು ಬಂದು ಆ ದೇವರಲ್ಲಿ ನಿರಂತರವಾದ ಪ್ರಾರ್ಥನೆ, ಜಗತ್ತಿನ ಉದ್ಧಾರಕ್ಕೋಸ್ಕರ ಅದು ಪೂಜೆಯ ಒಂದು ಅಂಗ. ಹಾಗಾಗಿ ಸ್ಥಿರವಾದ ಪ್ರತಿಷ್ಠೆ ಎನ್ನುವಂಥದ್ದು ನಮ್ಮೆಲ್ಲರ ಏಳಿಗೆಗೋಸ್ಕರ ಋಷಿಮುನಿಗಳು ಕಂಡುಕೊಂಡ ಒಳ್ಳೆಯ ಅರ್ಚನೆಯ ಮಾಧ್ಯಮ. ಆ ದೃಷ್ಟಿಯಿಂದ ಸ್ಥಿರ ಪ್ರತಿಷ್ಠೆಗೆ ಅನೇಕ ನಿಯಮಗಳಿದ್ದಾವೆ. ಬಿಂಬವನ್ನು ಕೇವಲ ನೆಲದ ಮೇಲೆ ಪ್ರತಿಷ್ಠೆ ಮಾಡಲಿಕ್ಕಾಗುವುದಿಲ್ಲ. ಬಿಂಬಕ್ಕೆ ಆಧಾರವಾಗಿ ಪೀಠವನ್ನು ರಚಿಸಬೇಕಾಗುತ್ತದೆ. ಈ ಹಿಂದೆಯೇ ನಾವು ತಿಳ್ಕೊಂಡಂತೆ ಪೀಠಕ್ಕೆ ಆಧಾರವಾಗಿ ಗರ್ಭಗೃಹದ ಕೆಳಭಾಗದಲ್ಲಿ ಆಧಾರಶಿಲಾದಿ 6 ಆಧಾರಗಳನ್ನು ಸ್ಥಾಪನೆ ಮಾಡುತ್ತೇವೆ. ಅದಕ್ಕೆ ಷಡಾಧಾರಗಳು ಅಂತ ನಾವು ಶಿಲ್ಪದ ಪರಿಭಾಷೆಯಲ್ಲಿ ಕರೆಯುತ್ತೇವೆ. ಆಧಾರಶಿಲೆ, ನಿಧಿಕುಂಭ, ಪದ್ಮ, ಕೂರ್ಮ, ಯೋಗನಾಳ ಎನ್ನುವ 5 ಅಂಶಗಳನ್ನು, 5 ವಸ್ತುಗಳನ್ನು ಒಂದರ ಮೇಲೆ ಒಂದರಂತೆ ಮಂತ್ರ ಪುರಸ್ಸರವಾಗಿ ನ್ಯಾಸ ಮಾಡಿ ಯೋಗನಾಳದ ಮೇಲ್ಭಾಗದಲ್ಲಿ ನಪುಂಸಕ ಶಿಲೆ ಎನ್ನುವ ಒಂದು ಚೌಕಾಕಾರದ ಕಲ್ಲನ್ನು ಸ್ಥಾಪಿಸಲಾಗುತ್ತದೆ. ಈ ನಪುಂಸಕ ಶಿಲೆ ಪೀಠದ ಅಂತರ್ಭಾಗವನ್ನು ಸ್ವಲ್ಪ ಪ್ರವೇಶ ಮಾಡುತ್ತದೆ. ಆ ನಪುಂಸಕ ಶಿಲೆಯ ಮೇಲೆ ಬಿಂಬದ ಕೆಳಗಿರುವಂತಹ ನಾಲ ಸ್ಪರ್ಶ ಆಗುವಂತೆ ಬಿಂಬವನ್ನು ಪೀಠದಲ್ಲಿ ಕುಳ್ಳಿರಿಸಲಾಗುತ್ತದೆ. ಹೀಗೆ ನಪುಂಸಕ ಶಿಲೆಗೂ ಬಿಂಬದ ನಾಲಕ್ಕೂ ಆಗುವ ಸ್ಪರ್ಶಕ್ಕೆ ಮಧ್ಯದಲ್ಲಿ ನಪುಂಸಕ ಶಿಲೆಯ ಮೇಲೆ ರತ್ನವನ್ನು, ಸುವರ್ಣವನ್ನು, ಬೀಜಗಳನ್ನು, ಧಾತುವನ್ನು ನ್ಯಾಸ ಮಾಡಲಾಗ್ತದೆ. ಈ ಕೆಲಸ ಪ್ರತಿಷ್ಠೆಯ ದಿವಸ ಆಗುವಂಥದ್ದು ರತ್ನನ್ಯಾಸ ಅಂತ ಈ ಕೆಲಸವನ್ನು ತಂತ್ರಶಾಸ್ತ್ರ ಕರೆದಿದೆ. ಇದು ಪ್ರತಿಷ್ಠೆಯ ಕ್ರಿಯಾಭಾಗಗಳಲ್ಲಿ ಒಂದು. ಅಂತಹ ರತ್ನನ್ಯಾಸ ಅನೇಕ ದೇವರಿಗೆ ಅನೇಕ ರೀತಿಯಾಗಿ ಹೇಳಲ್ಪಟ್ಟಿದೆ. ವಿಷ್ಣುವಿಗೆ ಪ್ರೋಕ್ತವಾದಂತಹ ರತ್ನಗಳನ್ನು ನ್ಯಾಸ ಮಾಡಬೇಕು. ಅದಕ್ಕೆ ಹೇಳಲ್ಪಟ್ಟಂತಹ ಬೀಜಗಳನ್ನು, ಅದಕ್ಕೆ ಹೇಳಲ್ಪಟ್ಟಂತಹ ಧಾತುಗಳನ್ನು ನ್ಯಾಸ ಮಾಡಿ ಅನಂತರ ಪ್ರತಿಷ್ಠಾ ಲಗ್ನದಲ್ಲಿ ಬಿಂಬವನ್ನು ಪೀಠದ ಮೇಲೆ ಸ್ಥಿರವಾಗಿ ಕುಳಿತುಕೊಳ್ಳಿಸಿ ಬಿಂಬ ಮತ್ತು ಪೀಠಗಳ ಮಧ್ಯಭಾಗಕ್ಕೆ ಅಷ್ಟಬಂಧ ಎನ್ನುವಂತಹ ದ್ರವ್ಯವನ್ನು
ಇಟ್ಟು ಬಿಂಬವನ್ನು ಅಲುಗಾಡದಂತೆ ಗಟ್ಟಿ ಮಾಡುತ್ತೇವೆ. ಈ ಪ್ರಕ್ರಿಯೆ ಒಟ್ಟಂದದಲ್ಲಿ ಪ್ರತಿಷ್ಠೆ ಅಂತ ಕರೆಯಲ್ಪಡ್ತದೆ. ಹಾಗಾಗಿ ದೇವರ ರತ್ನನ್ಯಾಸ ಎನ್ನುವಂಥದ್ದು ಕೂಡ ತುಂಬ ಪವಿತ್ರವಾದ ಮತ್ತು ತುಂಬ ಅವಶ್ಯಕವಾದ ಕೆಲಸವಾಗಿದೆ. ಶುದ್ಧವಾದಂತಹ ರತ್ನಗಳನ್ನು, ಶುದ್ಧವಾದಂತಹ ಸ್ವರ್ಣಗಳನ್ನು ಆ ಸ್ಥಳದಲ್ಲಿ ನ್ಯಾಸ ಮಾಡಿದರೆ ರತ್ನ ಎನ್ನುವಂಥದ್ದು ಅಷ್ಟೈಶ್ವರ್ಯದ ಪ್ರತೀಕವಾಗ್ತದೆ. ಭಗವಂತನಿಗೆ ಈಶ್ವರ ಅಂತ ಒಂದು ಹೆಸರು. ಈಶ್ವರ ಎನ್ನುವ ಹೆಸರು ಇಡೀ ಜಗತ್ತನ್ನು ನಿಯಮನ ಮಾಡುವುದರಿಂದ ಜಗತ್ತಿನ ಸ್ವಾಮಿ ಎನ್ನುವ ಹೆಸರಿಗೋಸ್ಕರ ಬಂದಿದೆ. ಹಾಗೆ ಆ ಐಶ್ವರ್ಯ ನಾವು ಸಂಕೇತಿಸುವಂಥದ್ದು ರತ್ನಗಳ ಮೂಲಕ. ಬಿಂಬದ ಕೆಳಭಾಗದಲ್ಲಿ ಸ್ಥಾಪಿಸುವಂತಹ ರತ್ನಗಳು ಅಷ್ಟೈಶ್ವರ್ಯದ ಪ್ರತೀಕವಾಗಿರ್ತದೆ. ಅಂತಹ ರತ್ನಗಳ ಮೇಲೆ ನಿಂತಹ ಬಿಂಬ ಇಡೀ ಜಗತ್ತನ್ನು ನಿಯಮನ ಮಾಡುವ ದೇವರ ಸಂಕೇತವು ಉಪಾಧಿಯೂ ಆಗುತ್ತದೆ. ಆ ದೃಷ್ಟಿಯಿಂದ ರತ್ನನ್ಯಾಸದ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ಒಳ್ಳೆಯ ರತ್ನಗಳನ್ನು ನ್ಯಾಸ ಮಾಡಬೇಕು. ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಕಾಲದಲ್ಲಿ ಎಲ್ಲ ದ್ರವ್ಯಗಳು ಕೂಡ ದೋಷಪೂರಿತವಾಗಿಯೂ ಲಭ್ಯವಾಗುತ್ತದೆ. ಒಳ್ಳೆಯ ದ್ರವ್ಯಗಳನ್ನು, ದುಷ್ಟವಾದ ದ್ರವ್ಯಗಳನ್ನು ಪ್ರತ್ಯೇಕಿಸುವಂಥದ್ದು ತುಂಬ ಕಷ್ಟಕರವಾದ ಕೆಲಸ. ವ್ಯವಹಾರದ ಜಗತ್ತಿನಲ್ಲಿ ಪ್ರತಿಯೊಂದರಲ್ಲೂ ಕಲಬೆರಕೆ ಕಂಡುಬರುವಂತಹ ಕಾಲದಲ್ಲಿ ನಾವಿದ್ದೇವೆ. ಹಾಗಾಗಿ ಪ್ರಾಚೀನ ಕಾಲದಲ್ಲಿ ಅನುಸರಿಸುತ್ತಾ ಇದ್ದ ಮಾರ್ಗದಿಂದ ಶುದ್ಧವಾದಂತಹ ದ್ರವ್ಯಗಳನ್ನೇ ಸಂಗ್ರಹ ಮಾಡಿ ಅದನ್ನೇ ನ್ಯಾಸ ಮಾಡಿದಲ್ಲಿ ಬಿಂಬದಲ್ಲಿ ಅತಿಶಯವಾದ ಸಾನ್ನಿಧ್ಯ ವೃದ್ಧಿಯಾಗುತ್ತದೆ ಎನ್ನುವ ದೃಷ್ಟಿಯಿಂದ ಮುಂದೆ ಬರುವ ವಿಷ್ಣುಮೂರ್ತಿ ದೇವರ ಪ್ರತಿಷ್ಠೆಯ ಪೂರ್ವಭಾವಿಯಾಗಿ ಉತ್ತಮವಾದ ರತ್ನಗಳನ್ನು, ಉತ್ತಮವಾದ ಸ್ವರ್ಣಾದಿ ಲೋಹಗಳನ್ನು ಸಂಗ್ರಹಿಸಿ ಅದನ್ನು ರತ್ನನ್ಯಾಸ ಕಾಲದಲ್ಲಿ ನ್ಯಾಸ ಮಾಡುವಂತಹ ಉದ್ದೇಶದಿಂದ ಎಲ್ಲ ಭಕ್ತಜನರಲ್ಲಿ ಅರಿಕೆ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗುವಂತಹ ಶುದ್ಧವಾದಂತಹ ಸ್ವರ್ಣ, ಶುದ್ಧವಾದಂತಹ ಬೆಳ್ಳಿ, ಅದೇ ರೀತಿ ಉತ್ತಮ ಗುಣಮಟ್ಟದ ರತ್ನಗಳು ನಮ್ಮಲ್ಲಿ ಇದ್ದಲ್ಲಿ ಅದನ್ನು ದೇವಾಲಯಕ್ಕೆ ಅರ್ಪಿಸಬಹುದು. ಅಥವಾ ಆ ಉದ್ದೇಶದಿಂದ ಒಂದಷ್ಟು ಸಂಪತ್ತನ್ನು ದೇವಸ್ಥಾನಕ್ಕೆ ಕೊಟ್ಟಲ್ಲಿ ಅದರಿಂದಾಗಿ ಉತ್ತಮವಾದಂತಹ ಸ್ವರ್ಣ ರತ್ನಗಳನ್ನು ಸಂಗ್ರಹಿಸಿ ಅದನ್ನು ಪ್ರತಿಷ್ಠೆಯ ಪೂರ್ವಭಾವಿಯಾದ ರತ್ನನ್ಯಾಸಕ್ಕೆ ಉಪಯೋಗಿಸುವಂತಹ ಆಲೋಚನೆ ನಮ್ಮಲ್ಲಿದೆ. ಆ ದೃಷ್ಟಿಯಿಂದ ಅದು ದೊಡ್ಡ ಕೆಲಸವೂ ಆದ್ದರಿಂದ, ಪುಣ್ಯಪ್ರದವಾದಂತಹ ಕೆಲಸವಾದ್ದರಿಂದ ಅಂತಹ ಅವಕಾಶ ಭಕ್ತರಿಗಿದೆ. ನಮ್ಮಲ್ಲಿರುವಂತಹ ಒಳ್ಳೆಯ ವಸ್ತುಗಳನ್ನು ದೇವರಿಗೆ ಅರ್ಪಿಸುವ ಮೂಲಕ ಶಾಶ್ವತವಾಗಿ ದೇವರ ಕೆಳಭಾಗದಲ್ಲಿ ಆ ರತ್ನ, ಸುವರ್ಣ ಇತ್ಯಾದಿ ವಸ್ತುಗಳು ನೆಲೆದಿರುವಂತೆ, ಅದರಿಂದ ಬರುವ ಚೈತನ್ಯ ಅದು ಸಾನ್ನಿಧ್ಯ ವೃತ್ತಿಗೆ ಕಾರಣವಾಗುವಂತೆ ನಾವೆಲ್ಲ ಪ್ರಯತ್ನಿಸೋಣ. ಅದಕ್ಕೋಸ್ಕರ ಮುಂದಿನ ಪ್ರಕಟಣೆಯಲ್ಲಿ ಆ ಸುವರ್ಣ ರತ್ನ ಇತ್ಯಾದಿಗಳ ವ್ಯವಸ್ಥೆಯನ್ನು ಸಮಿತಿಯವರು ಹೇಗೆ ಮಾಡಬೇಕು ಅಂತ ನಮಗೆ ತಿಳಿಸ್ತಾರೆ. ಆ ರೀತಿಯಲ್ಲಿ ಅದನ್ನು ಸಂಗ್ರಹಿಸುವಂತಹ ಕೆಲಸದಲ್ಲಿ ನಾವು ಎಲ್ಲ ಸೇರಿ ಮುನ್ನಡೆಯೋಣ ಅಂತ ಹೇಳ್ತಾ, ಅಂತಹ ಒಳ್ಳೆಯ ವಸ್ತುಗಳ ನ್ಯಾಸದಿಂದ ದೇವರ ಸಾನ್ನಿಧ್ಯ ವೃದ್ಧಿಯಾಗಲಿ, ಅದರಿಂದಾಗಿ ಪುಣ್ಯ ವಿಶೇಷ